ಮಾರ್ಕೆಟ್ ನಲ್ಲಿ 2.5 ಕಮ್ಮಿ ಸಿಗೋದು ಸಾಧ್ಯ ಇಲ್ಲ. ಎಷ್ಟು ಹೇಳಿ? ತರಕಾರಿ ಪ್ರೈಸ್ ನಲ್ಲಿ ಕೊಟ್ಬಿಡ್ತೀನಿ 1,60,000. ಎಷ್ಟು ಸರ್? 1,60,000. 1,60,000. 1 ಲಕ್ಷ. ಇದು ಮಾರ್ಕೆಟ್ ನಲ್ಲಿ 170 ಕಮ್ಮಿ ಇಲ್ಲ. ಹೌದು, ಡೈರೆಕ್ಟ್ 1 ಲಕ್ಷ ಕೊಡ್ತೀನಿ. ಡೀಸೆಲ್ ಗಾಡಿ, ಪೆಟ್ರೋಲ್ ಗಾಡಿನೂ ಅಲ್ಲ. ಒಳ್ಳೆ ಮೈಲೇಜ್ ಆಗ ನಮ್ಗೆ. ಮೈಲೇಜ್ ಎಲ್ಲ ಒಳ್ಳೆ ಮೈಲೇಜ್ ಸರ್ ನಮ್ಗೆ. ಒಳ್ಳೆ ಮೈಲೇಜ್ 18-20 ಮೈಲೇಜ್ ಗಾಡಿ. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? 800 ತರದ ಮೈಲೇಜ್. ಕೇಳೋದು ಇಲ್ಲ. ವೈಟ್ ಕಲರ್ ಹೆಂಗಿದೆ ನೋಡಿ, ಪಳ್ 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 ಅಂತ ಹೊಡಿತಾ ಇದ್ದ ಗಾಡಿ. ಆ ತರ ಸೆಕೆಂಡ್ ಓನರ್ ಗಾಡಿ ಯಾರು ಕೊಡ್ತಾರೆ? 14 ಮಾಡಲ್ ಡೀಸೆಲ್ ಗಾಡಿ, ಅದನ್ನು AC ಲೆದರ್ ಸೀಟ್, ಜಬರ್ದಸ್ತ್ ಡಿಫ್ರೆನ್ಸ್. 180 ಕೊಡಿ, ಗಾಡಿ ಎತ್ಕೊಂಡು ಹೋಗ್ಬಿಡಿ. ತಲೆ ಮೇಲೆ ಈ ತರ ಕೈ ಕೊಂಡ್ಬೇಕು. ಆ ತರ ಪ್ರೈಸ್ ಸರ್ ಇದು. ಆ ತರ ಪ್ರೈಸ್ ತಲೆ ಮೇಲೆ ಈ ತರ ಕೈ ಕೊಂಡ್ಬೇಕು. ಯಾರಪ್ಪ ಇವನು ಅಂತ ಸರ್ ಹೇಳಿ ಸರ್ ಪ್ರೈಸ್. 17 ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತಾರೆ. ಇವತ್ತು ನಾನು ಹೇಳಿದೆ, ನಾನು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಇದೀನಿ. ಈ ಶೋರೂಮ್ ಅಲ್ಲಿ ನೀವು ಕಾರ್ ನೋಡ್ತಿರ್ಬೋದು, ಬೇಜನ್ ಕಾರ್ಗಳಿದೆ ಈ ಶೋರೂಮ್ ಅಲ್ಲಿ. ಹಾಗೇನೆ ಶೋರೂಮ್ ಅವ್ರ ಇರ್ತಾರೆ, ಅವ್ರ ಜೊತೆ ಮಾತಾಡ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡ. ಸರ್, ಹೊಸ ಶೋರೂಮ್ ಓಪನ್ ಮಾಡಿದ್ದೀರಾ? ಹೊಸ ಶೋರೂಮ್ ಓಪನ್ ಮಾಡಿದೀನಿ. ಈ ಸತಿ ಏನ್ ಪ್ರೈಸ್ ಕೊಡ್ತೀನಿ? ಬಂಪರ್ ಹೋಲ್ಸೇಲ್ ಪ್ರೈಸ್ ನಲ್ಲಿ ಕೊಡ್ತೀನಿ ಗಾಡಿಗಳು. ಈ ಸತಿ ಇಷ್ಟು ಜಬರ್ದಸ್ತ್ ಪ್ರೈಸ್ ನಲ್ಲಿ ಕೊಡ್ತೀನಿ. ಅಷ್ಟು ಜಬರ್ದಸ್ತ್ ಪ್ರೈಸ್ ನಲ್ಲಿ ಕೊಡ್ತೀನಿ. ಬರೀ ನೋಡ್ಕೊಂಡಿರ್ಬೇಕು ವಿಡಿಯೋ ಪೂರ್ತಿ. ಅಷ್ಟು ನೋಡಿ, ಇದು ಹೋಂಡಾ ಸಿಟಿ ಹೈಲೈಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ಯಾಮ್ರಾ ಇಲ್ಲಿ. ಇದು ಹೋಂಡಾ ಸಿಟಿ ಬರೀ 5 ಮಾಡಲ್ ಔಟರ್ ಮ್ಯಾಗ್ವಿಲ್ದು 1 ಲಕ್ಷ ರೂಪಾಯಿ. ಐಕಾನ್ ಇದೆ ಒಂದು 2009 ಎಷ್ಟ್ಗೆ ಕೊಡ್ತೀನಿ ಹೇಳಿ? ಅದನ್ನು 1 ಲಕ್ಷ ಕೊಟ್ಬಿಡ್ತೀನಿ. ಚೀಪ್ ರೇಟ್ ಅನ್ಬೋದು. 2012 ಶೆವರ್ಲೆಟ್ ಬಿಟ್ ಮಾರ್ಕೆಟ್ ನಲ್ಲಿ 2.5 ಲಕ್ಷದಿಂದ ಕಮ್ಮಿ ಇಲ್ಲ. 160ಗೆ ಕೊಡ್ತೀನಿ. ಇದು ಶಿಫ್ಟ್ ನೋಡ್ಕೊಳ್ಳಿ, ಇದು ಶಿಫ್ಟ್ ಬರೀ 170ಗೆ ಕೊಟ್ಬಿಡ್ತೀನಿ. ತುಂಬಾ ಗಾಡಿ ಇದೆ, ಬರೀ ವಿಡಿಯೋ ನೋಡಿ ಆಮೇಲೆ ಹೇಳಿ. ಸರ್, ನಮ್ದು ಶೋರೂಮ್ ಅಲ್ಫಾ ಕಾರ್ಸ್ ಇಲ್ಲಿ ವೇಗಾ ಸಿಟಿ ಮಾಲ್ ಹತ್ರ ಇತ್ತು. ಅದು ಶೋರೂಮ್ ಇವಾಗ ಇಲ್ಲಿ ಲೊಕೇಟ್ ಮಾಡಿದೀನಿ. ಯಾಕೆ ಲೊಕೇಟ್ ಮಾಡಿದೀನಿ ಅದನ್ನು ಹೇಳ್ಬಿಡ್ತೀನಿ. ಯಾಕಂದ್ರೆ ಅದು ಶೋರೂಮ್ ಚಿಕ್ಕ ಇತ್ತು, ಅಲ್ಲಿ ಗಾಡಿ ನಿಲ್ಸಕ್ಕೆ ಅಷ್ಟು ಸ್ಪೇಸ್ ಇದ್ದಿಲ್ಲ. ಇದು ಟೋಟಲ್ 10,000 ಸ್ಕ್ವೇರ್ ಫೀಟ್. ನಮ್ ವೀಕ್ಷಕರಿಗೆ ಸರಿ i10 ಸಿಕ್ತು, i20 ಸಿಗ್ಲಿಲ್ಲ. i20 ಸಿಕ್ತು, ಎಲೆಂಟ್ರಾ ಸಿಗ್ಲಿಲ್ಲ. ಎಲೆಂಟ್ರಾ ಸಿಕ್ತು, ವರ್ಣ ಸಿಗ್ಲಿಲ್ಲ. ಅದು ಇರ್ಲೇಬಾರ್ದು. ಎಲ್ಲಾ ಗಾಡಿ A to Z, ಎ ಸ್ಟಾರ್ಟ್ ಆಗಿ Z ತನಕನು ಎಲ್ಲಾ ಗಾಡಿ. ನಮ್ಮ ಹೆಸರು ಅಲ್ಫಾ ಕಾರ್ಸ್. ಎ ಇಂದ ಸ್ಟಾರ್ಟ್ ಆಗಿ Z ಗೆ ಎಂಡ್ ಆಗೋದು. ಅದಕ್ಕೆ ಎ ಇಂದ ಹಿಡಿದು Z ತನಕ ಎಲ್ಲಾ ಗಾಡಿಗಳು ಸಿಗುತ್ತೆ. ಗಾಡಿಗಳು ನೀವು ಪೂರ್ತಿ ಎಂಟೈರ್ ಕರ್ನಾಟಕ ಚೆಕ್ ಮಾಡ್ಕೊಳ್ಳಿ. ನಮ್ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ತಗೊಳ್ಳಿ. ಯಾಕಂದ್ರೆ ನಾನು ಏನ್ ಪ್ರೈಸ್ ಹೇಳ್ತಾ ಇದ್ದೀನಿ ಅದು ಫಿಕ್ಸ್ ಆಗಿರುತ್ತೆ. ಯಾಕೆ ಫಿಕ್ಸ್ ಅಂತ ಹೇಳಿ, ಇವಾಗ ನಾನು ಇದೇ ಗಾಡಿ ನಿಮ್ಗೆ ಸರ್ 180 ಕೊಡಿ ಅಂತ ಹೇಳಿ 130, 140 ತಗೊಂಡ್ಬೋದು. ಡೈರೆಕ್ಟ್ 1 ಲಕ್ಷ ಕೊಟ್ಬಿಡ್ತೀನಿ. ಅದು ಐಕಾನ್ 2009 1 ಲಕ್ಷಗೆ. ಶೆವರ್ಲೆಟ್ ಬಿಟ್ 2012 ಮಾಡಲ್ 160ಗೆ. ಈ ತರ ತುಂಬಾ ಗಾಡಿಗಳು ಇದೆ ನನ್ನ ಹತ್ರ. ಬರೀ ಇದು ನೋಡ್ಕೊಂಡಿನಿ ವಿಡಿಯೋ. ಅಷ್ಟು ಇಂಟ್ರೆಸ್ಟ್ ಇರುತ್ತೆ. ಒಂದ್ ಮೂವಿ ನೋಡಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಇದು ವಿಡಿಯೋ ನೋಡಕ್ಕೆ ಅಷ್ಟು ಇಂಟ್ರೆಸ್ಟ್ ಕಾಣಿಸುತ್ತೆ ನಿಮ್ಗೆ. ನಿಜ. ಯಾಕಂದ್ರೆ ಸೊ ನೀವು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬಾ ಬೆಸ್ಟ್ ಒಂಥರ ಶಾಕಿಂಗ್ ಪ್ರೈಸ್ ಎಲ್ಲ ಇದೆ ಸರ್. ಹಾಗೆ ಶಾಕಿಂಗ್ ಅಂದ್ರೆ ಯಾವ ತರ ಶಾಕ್? ಇರೋ ತರ ಶಾಕ್ ಇಲ್ಲ. ಕರೆಂಟ್ ಇದ್ರೆ ಹೆಂಗ್ ಶಾಕ್ ಆಗುತ್ತೆ, ಆ ಶಾಕಿಂಗ್ ಪ್ರೈಸ್ ನಲ್ಲಿ ಕೊಡ್ತೀನಿ. ಯಾವ ಶಾಕ್ ಹೇಳಿ? ಕರೆಂಟ್ ಇದ್ರೆ ಅಂತ ಶಾಕ್ ಆಗ್ತಿರಲ್ಲ, ಆ ಶಾಕಿಂಗ್ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. ಹಾಗೆ ಲೋನ್ ಬಗ್ಗೆ ಹೇಳ್ಬಿಡಿ ಸರ್. ಲೋನ್ ಬಗ್ಗೆ ನೀವು ಬೇರೆಯವರು ಬರೀ ಸರ್ ನಾವು ಬೆಂಗಳೂರು ಲೊಕೇಶನ್ ಅಲ್ಲಿ ಮಾಡ್ಕೊಡ್ತೀವಿ 50 ಕಿಲೋಮೀಟರ್ ರೇಂಜ್ ಒಳಗಡೆ ಅಂತ ಹೇಳ್ತಾರೆ. ಎಂಟೈರ್ ಕರ್ನಾಟಕ, ಪೂರ್ತಿ ಕರ್ನಾಟಕನಲ್ಲಿ ಮಾಡ್ಕೊಡ್ತೀವಿ. ನಮ್ಮ ಹತ್ರ ಇರೋದು ಎಲ್ಲ ಪ್ಯೂರ್ ಕರ್ನಾಟಕ ಗಾಡಿ. ಆಮೇಲೆ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡಿ. ಕರೆಂಟ್ ಶಾಕ್ ಪ್ರೈಸ್ ನಲ್ಲಿ ಕೊಡ್ತಾ ಇದಾರೆ, ಕಮ್ಮಿಗೆ ಕೊಡ್ತಾ ಇದಾರೆ. ಆಚೆದು ಗಾಡಿ ಗುಜರಾತ್, HR, MH, ಡೆಲ್ಲಿದು ಆ ತರ ಯಾವ್ದು ಗಾಡಿ ಇಲ್ಲ. ಪ್ಯೂರ್ ಕರ್ನಾಟಕ ಗಾಡಿ ಕೊಡ್ತೀನಿ ನಾನು. ಆ ಪ್ರೈಸ್ಗೆ ಗುಜರಾತ್ HR ಸಿಗುತ್ತಲ್ಲ, ಆ ಪ್ರೈಸಿಂಗ್ ನಲ್ಲಿ ಪ್ಯೂರ್ ಕನ್ನಡ ಗಾಡಿ ಕೊಡ್ತೀನಿ ನಾನು. ಸೊ ಆಲ್ಮೋಸ್ಟ್ ಅವ್ರು ಇಷ್ಟು ಕ್ಲೀನ್ ಆಗಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಶಾಕಿಂಗ್ ಪ್ರೈಸ್ ಅನ್ಬೋದು. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ಇವಾಗ ನಡೀರಿ ಸರ್, ಮಾಡೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್, ಬೇರೆಯವ್ರು ಹೇಳ್ತಾರೆ ಸರ್ 1 ಲಕ್ಷ ಗಾಡಿ ಕೊಡ್ತೀನಿ ಅಂತ. ಎಲ್ಲಿದೆ ಗಾಡಿ ಅಂತ ಕೇಳ್ತಾರೆ. ವಿಡಿಯೋನಲ್ಲಿ ಇರಲ್ಲ. ಇಲ್ಲಿ ಇದೆ ನೋಡಿ ಗಾಡಿ. ಹೋಂಡಾ ಸಿಟಿ ಫಸ್ಟ್ ಗಾಡಿನ ಇದೆ ನೋಡಿ. ಬರೀ ಮ್ಯಾಗ್ವಿಲ್ 50,000 ರೂಪಾಯಿದು ಇದೆ. ಹೌದು ಸರ್, ಮ್ಯಾಗ್ವಿಲ್ 50,000. ಇಂಟೀರಿಯರ್ ನೋಡಿ ಎಷ್ಟು ಜಬರ್ದಸ್ತ್ ಇದೆ. ಹೊಸ ಇಂಟೀರಿಯರ್, ಪವರ್ ಸ್ಟೇರಿಂಗ್, AC ಲೆದರ್ ಸೀಟ್, ಡಿಫೋಕಸ್ ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ ಫ್ಯೂಚರ್ ಸಮೇತ ಇಷ್ಟು ಜಬರ್ದಸ್ತ್ ಹೋಂಡಾ ಸಿಟಿ ಗಾಡಿ ಸರ್ 800 ಸಿಗಲ್ಲ. ಹೋಂಡಾ ಸಿಟಿ ಕೊಡ್ತೀನಿ ಬರೀ ಒಂದೇ 1 ಲಕ್ಷ ಫಿಕ್ಸ್. ನೋ ಪ್ರಾಬ್ಲಮ್ ಸರ್. ಇದು ಬರೀ ಒಂದೇ 1 ಲಕ್ಷ.
ಸೊ 1,00,000ಕ್ಕೆ ಸೊ ಟಾಪ್ ಅಂಡ್ ಬರೋ ಮ್ಯಾಗ್ವಿಲ್ ಬರ ಇದೆ, ಆಮೇಲೆ ಬನ್ನಿ ಬೀಟ್ ಕೊಡ್ತೀನಿ 1,60,000 ಅದು 17 ಮಾಡಲ್ ಡೀಸೆಲ್ ಗಾಡಿ 20 ಇಂದ ಜಾಸ್ತಿ ಬರುವ ಮೈಲೇಜ್. ತೋರಿಸಿ ಸರ್ ಹಾಗಾದ್ರೆ. ಸರ್ ಶೆವರ್ಲೆಟ್ ಬಿಟ್ 2012 ಮಾಡಲ್ ಮಾರ್ಕೆಟ್ ನಲ್ಲಿ ಸಾಧ್ಯ ಇಲ್ಲ 2.5 ಲಕ್ಷದಿಂದ. ನಂಬರ್ ತಗೊಂಡ್ಬಿಡಿ ಸರ್, ಕರ್ನಾಟಕ ಗಾಡಿ ಫಸ್ಟೇ ಹೇಳಿದೀನಿ, ಎಲ್ಲ ಪ್ಯೂರ್ ಕರ್ನಾಟಕ ಗಾಡಿ ಸಿಗೋದು ಅಂತ. ಹೌದು. 12 ಮಾಡಲ್ ಮಾರ್ಕೆಟ್ ನಲ್ಲಿ 2.5 ಇಂದ ಕಮ್ಮಿ ಸಿಗೋದು ಸಾಧ್ಯ ಇಲ್ಲ. ಹೌದು. ಎಷ್ಟು ಹೇಳಿ? ತರಕಾರಿ ಪ್ರೈಸ್ ನಲ್ಲಿ ಕೊಡ್ಬಿಡ್ತೀನಿ 1,60,000. ಎಷ್ಟು ಸರ್? 1,60,000. 1,60,000 ಬರೀ 1,60,000 ಯಾರು ಕೊಡ್ತಾರ ಸರ್ ಬಿಟ್? ಮಾರ್ಕೆಟ್ ನಲ್ಲಿ ಸಿಗೋದು ಸಾಧ್ಯನೇ ಇಲ್ಲ. ಅದನ್ನು 20-25 ಮೈಲೇಜ್ ಬರುವ ಗಾಡಿ, ಇಷ್ಟು ಜಬರ್ದಸ್ತ್ ಗಾಡಿ, ಎಲ್ಲ ಪವರ್ ಸ್ಟೇರಿಂಗ್ AC ಎಲ್ಲ ಇರುವ ಗಾಡಿ, ಇಷ್ಟು ಎಕ್ಸಲೆಂಟ್ ಗಾಡಿ ಇರುವ ಬರೀ 1,60,000 ಕೊಡ್ತೀನಿ ಸರ್. ಓಕೆ ಸರ್. ಬನ್ನಿ ಸರ್, ಐಕಾನ್ ಬರ್ತೀನಿ 2009 ಮಾಡಲ್ 1 ಲಕ್ಷ ರೂಪಾಯಿಗೆ. 2009 ಮಾಡಲ್ 40 ಇಂಜಿನ್ ಬರೋದು ಇದಕ್ಕೆ. ಎಷ್ಟು ಜಬರ್ದಸ್ತ್, ಎಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ಇದು ಗಾಡಿ, ಅಷ್ಟು ಜಬರ್ದಸ್ತ್, ಅಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ಸರ್. ಇದು ಮಾರ್ಕೆಟ್ ನಲ್ಲಿ 170 ಇಂದ ಕಮ್ಮಿ ಇಲ್ಲ. ಹೌದು. ಡೈರೆಕ್ಟ್ 1 ಲಕ್ಷ ಕೊಡ್ತೀನಿ. ಡೀಸೆಲ್ ಗಾಡಿ, ಪೆಟ್ರೋಲ್ ಗಾಡಿನೂ ಅಲ್ಲ. ಒಳ್ಳೆ ಮೈಲೇಜ್ ಆಗ ನಮ್ಗೆ ಮೈಲೇಜ್ ಎಲ್ಲ ಒಳ್ಳೆ ಮೈಲೇಜ್ ಸರ್ ನಮ್ಗೆ. ಒಳ್ಳೆ ಮೈಲೇಜ್ 18-20 ಮೈಲೇಜ್ ಗಾಡಿ. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? 800 ತರ ಇಲ್ಲ ಬೈ. 4 ಪವರ್ ಸ್ಟೇರಿಂಗ್ AC, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮುಂಡ್ಕೊಂಡು ಎಲ್ಲ ಬ್ಲಾಕ್ ಬೆರಿ ತರ ಇದೆ ನೋಡಿ. ಸರ್ 1 ಲಕ್ಷ ಸರ್ ಇದು? 1 ಲಕ್ಷ ಅಷ್ಟೇ. 1 ಲಕ್ಷ. ಶಿಫ್ಟ್ ಎಷ್ಟು ಹೇಳಿ ಸರ್? ಎಷ್ಟು ಸರ್ ಇದು? ನೀವು ತಿಳ್ಕೊಂಡಿರ್ಬೋದು 260, 280 ಹೇಳ್ತಾರ ಅಂತ. 270, 280 ಬೇಡ, ಬರೀ 170 ಕೊಡಿ. ಬರೀ 170 ಸರ್ ಇದು? 170ಗೆ ಶಿಫ್ಟ್ ಕೊಡ್ತೀನಿ. ಡೀಸೆಲ್ ಗಾಡಿ ಬೈ, ಒಳ್ಳೆ ಮೈಲೇಜ್. ಪೆಟ್ರೋಲ್ ಗಾಡಿ ಇಲ್ಲ, ಡೀಸೆಲ್ ಗಾಡಿ 170ಗೆ ಕೊಡ್ತೀನಿ ಸರ್. ಇದು ಡೀಟೇಲ್ ಸರ್ ಓನರ್? ಸರ್ ಓನರ್ ಸೆಕೆಂಡ್ ಓನರ್, ಡೀಸೆಲ್ ಗಾಡಿ, ಅದನ್ನು ವಿಡಿಯೋ ಮ್ಯಾಗ್ವೆಲ್ ಸಮೇತ ಇದೆ ನೋಡಿ ಬೈ, ಎಲ್ಲ ಫ್ಯೂಚರ್ ಸಮೇತ ನಿಮ್ಗೆ. ಇದರಲ್ಲಿ ಪವರ್ ಸ್ಟೇರಿಂಗ್ AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ ಬರೀ 1,70,000ಗೆ ಕೊಡ್ತೀನಿ ಸರ್. ಸರ್ ಆಕ್ಚುಲಿ ಬೆಸ್ಟ್ ಪ್ರೈಸ್ ಸರ್ ಇದು. ಸೊ ಮಾರ್ಕೆಟ್ ಅಲ್ಲಿ ಯಾರು ಶಾಕಿಂಗ್ ಪ್ರೈಸ್ ಸರ್ ಇದು ಆಕ್ಚುಲಿ. ಕರೆಂಟ್ ಹಿಡಿದ್ರೆ ಹೆಂಗ್ ಶಾಕ್ ಆಗುತ್ತೆ ಆ ಶಾಕಿಂಗ್ ಪ್ರೈಸ್ ಕೊಡ್ತಾ ಇರೋದು. ಓಕೆ ಸರ್. ಸರ್ ಮಹೀಂದ್ರ ವರಿಟೋ ವೈಬ್ 3.5 ಲಕ್ಷ ತಿಳ್ಕೊಂಡಿರ್ಬೋದು. 14 ಮಾಡೋ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಅಂತ. ಹೌದು. ಇಲ್ಲ ಗುರು ಸರ್ ಹೇಳಿ ಸರ್. ಬರೀ 2.5 ಲಕ್ಷ ಕೊಡು ಗುರು, ತಗೊಂಡೋಗು ಗಾಡಿ. ಬರೀ 2.5 ಸರ್? ಬರೀ 2.5 ಲಕ್ಷ. 14 ಮಾಡಲ್ ಯಾವ್ದು ಸಿಗಲ್ಲ, 800 ಸಿಗಲ್ಲ, ಯಾವ್ದು ಗಾಡಿ ಸಿಗಲ್ಲ. 2.5 ಲಕ್ಷಗೆ ಡೀಸೆಲ್ ಗಾಡಿ ಕೊಡ್ತೀನಿ. ಮೈಲೇಜ್ ಕೇಳಪ್ಪ, ಮೈಲೇಜ್ ಹೇಳಿ ಸರ್. 20-25 ಬರುತ್ತೆ ಗಾಡಿ ಇದು. ಮೈಲೇಜ್ ಸರ್ ನಮ್ಗೆ ಹಾಗಾದ್ರೆ? ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್, ಒಳ್ಳೆ ಜಬರ್ದಸ್ತ್ ಮೈಲೇಜ್. ಕೇಳೋದು ಇಲ್ಲ. ವೈಟ್ ಕಲರ್ ಹೆಂಗಿದೆ ನೋಡಿ, ಪಳ್ ಅಂತ ಹೊಡಿತಾ ಇದ್ದ ಗಾಡಿ. ಆ ತರ ಸೆಕೆಂಡ್ ಓನರ್ ಗಾಡಿ ಯಾರು ಕೊಡ್ತಾರೆ? 14 ಮಾಡಲ್ ಡೀಸೆಲ್ ಗಾಡಿ, ಅದನ್ನು AC, ಲೆದರ್ ಸೀಟ್ ಜಬರ್ದಸ್ತ್ ಇರುವ ಗಾಡಿ. ಬರೀ 2.5 ಲಕ್ಷ ಕೊಡಿ, ತಗೊಂಡೋಗ್ಬಿಡಿ. ಸರಿ ಸರ್. ಓಕೆ ಸರ್ ವ್ಯಾಗನರ್ 2010 ನ್ಯೂ ಮಾಡಲ್. ಓಕೆ. ಕೇಳಿರ್ಬೋದು ರೇಟ್ ಮಾರ್ಕೆಟ್ ನಲ್ಲಿ 270 ಕೊಡಿ, 280 ಕೊಡಿ ಅಂತ. ಸರ್ ನಿಮ್ ಪ್ರೈಸ್ ಹೇಳಿ ಸರ್. ಸರ್ 270, 280 ಬೇಡ, 180 ಕೊಡಿ. 1,80,000. ಬೇರೆ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ 1 ಲಕ್ಷ ಡಿಫರೆನ್ಸ್. 180 ಕೊಡಿ, ಗಾಡಿ ಎತ್ಕೊಂಡು ಹೋಗ್ಬಿಡಿ. 1,80,000ಗೆ ನಿಮ್ಗೆ ನ್ಯೂ ಶೇಪ್ ವ್ಯಾಗನರ್ 2010 ಮಾಡೋ ಸೆಕೆಂಡ್ ಓನರ್, ಎಲ್ಲ ಪವರ್ ಸ್ಟೇರಿಂಗ್ AC, ಲೆದರ್ ಸೀಟ್ಸ್ ಎಲ್ಲ ಜಬರ್ದಸ್ತ್ ಇರುವ ಗಾಡಿ. ಇಷ್ಟು ಜಬರ್ದಸ್ತ್ ಗಾಡಿ ಕೇಳಬೇಡಿ. 170ಗೆ ಸಿಗೋದು ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. ಮಾರ್ಕೆಟ್ ಎಲ್ಲಾದ್ರೂ ಹೋಗಿ ನೋಡ್ಕೊಳ್ಳಿ ನೀವು. 1,80,000ಗೆ 100% ಚಾಲೆಂಜ್ ಮಾಡ್ಬಿಡ್ತೀನಿ, ಯಾರು ಕೊಡಲ್ಲ ಸರ್. ನೆಕ್ಸ್ಟ್ ಆನೆ ಸರ್ ಇದು. ಓಕೆ. ಆನೆ ನೋಡಿದೀರಾ? ಆನೆ ಹತ್ರ ನಿಂತ್ಕೊಂಡಿದ್ದೀನಿ. 2017 ಮಾಡಲ್. ತಲೆ ಮೇಲೆ ಈ ತರ ಕೈ ಕೊಂಡ್ಬೇಕು, ಆ ತರ ಪ್ರೈಸ್ ಸರ್ ಇದು? ಆ ತರ ಪ್ರೈಸ್. ತಲೆ ಮೇಲೆ ಈ ತರ ಕೈ ಕೊಂಡ್ಬೇಕು, ಯಾರಪ್ಪ ಇವನು ಅಂತ. ಸರ್ ಹೇಳಿ ಸರ್. 17 ಮಾಡಲ್ ಸೆಕೆಂಡ್ ಓನರ್ 7 ಸೀಟರ್ ಡೀಸೆಲ್ ಗಾಡಿ. TUV 100 ಇದು. ಇಷ್ಟು ಜಬರ್ದಸ್ತ್ ಇದೆ, ಎಲ್ಲ ಫ್ಯೂಚರ್ ಸಮೇತ. ಆರಾಮಾಗಿ 15-16 ಬರುತ್ತೆ. ಇಷ್ಟು ದೊಡ್ಡ ವೆಹಿಕಲ್, 7 ಸೀಟರ್ ವೆಹಿಕಲ್. ಶಾಕಿಂಗ್ ಆಗ್ಬೇಕು ಸರ್. 17 ಮಾಡಲ್ ನಿಮ್ಗೆ ಒಂದು i20 ತಗೊಳಕ್ಕೆ ಹೋದ್ರೆ ಮಾರ್ಕೆಟ್ ನಲ್ಲಿ 6.5 ಲಕ್ಷ. ಹೌದು ಸರ್. ನಾನು 7 ಸೀಟರ್ ಕೊಡ್ತೀನಿ. ಹೇಳಿ ಸರ್ ಪ್ರೈಸ್. ನಾನು ಯೋಚನೆ ಮಾಡ್ಬೇಕು. ಬರೀ 5.5 ಲಕ್ಷಗೆ. ಬರೀ 5.5 ಸರ್? ಬರೀ 5.5 ಲಕ್ಷಗೆ 17 ಮಾಡಲ್ ಕೊಡ್ತೀನಿ ಗಾಡಿ ಇದು. ಸರಿ ಸರ್. ಓಕೆ. ಯಾವ ಸರ್ ಇದು? ಸರ್ 2012 ಮಾಡಲ್ ಡೀಸೆಲ್ ಗಾಡಿ. 2012 ಮಾಡಲ್ ಡೀಸೆಲ್ ಗಾಡಿ. ಸರ್ ಮೈಲೇಜ್ ಆರಾಮಾಗಿ 20 ಬರ್ಬಿಡುತ್ತೆ. ಅಷ್ಟು ಜಬರ್ದಸ್ತ್, ಎಷ್ಟು ಲಕ್ಸುರಿಯಸ್ ಗಾಡಿ. ಏನ್ ಇದು ಇವತ್ತು ಪ್ರೈಸ್ ಆಗ್ತಾ ಇರೋದು ಅಂತ ಯೋಚನೆ ಮಾಡ್ಬೇಕು ಸರ್. ಜಬರ್ದಸ್ತ್ ಪ್ರೈಸಿಂಗ್ ಕೊಡ್ತೀನಿ ಸರ್. 2012 ಮಾಡಲ್ ಇದು ನಿಮ್ಗೆ 2008 ಮಾಡಲ್ ಸಿಗಲ್ಲ, ಆ ಪ್ರೈಸಿಂಗ್ ಕೊಡ್ತೀನಿ ಸರ್. ಹೇಳಿ ಸರ್ ಶಾಕಿಂಗ್ ಪ್ರೈಸ್. ಶಾಕಿಂಗ್ ಫಿಕ್ಸ್, ನೋ ಬಾರ್ಗನಿಂಗ್. 220ಗೆ
12 ಮಾಡಲ್ ಸರ್, 12 ಮಾಡಲ್ ಫೋರ್ಡ್ ಫಿಯೆಸ್ಟಾ, ಇಷ್ಟು ಸಿಡಾನ್ ಗಾಡಿ, ಇಷ್ಟು ಲಕ್ಸುರಿಯಸ್ ಗಾಡಿ ನಿಮ್ಗೆ ಎಲ್ಲಾ ಫ್ಯೂಚರ್ ಸಮೇತ. ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲಾ ಫ್ಯೂಚರ್ ಸಮೇತ. ಓಕೆ, ಬರೀ 2,20,000. 220 ಫೈನಲ್ ಸರ್ ಇದು. ಸರ್ ಇನ್ನೊಂದು ಪಟ್ಟಿ ಎಷ್ಟ ತಗೊಂಡ್ ಬಂದಿದ್ದೀನಿ ಅಲ್ಲ, 2010 ಮಾಡಲ್. ಓಕೆ, ಯಾವ ಮಾಡಲ್ ಹೇಳಿ? 2010 ಮಾಡಲ್. ಓಕೆ, ಇನ್ನ 40,000 ಕಮ್ಮಿ ಕೊಡಿ. ಅದಕ್ಕಿಂತ 180ಗೆ 180 ಸರ್ ಇದು. ಮಾರ್ಕೆಟ್ ನಲ್ಲಿ 260ಇಂದ 70ಇಂದ ಕಮ್ಮಿ ಇಲ್ಲ. 180ಗೆ ಫೋರ್ಡ್ ಫಿಯೆಸ್ಟಾ ನೋಡಿ, ಇಷ್ಟು ಜಬರ್ದಸ್ತ್ ಇದೆ. ಬ್ಲಾಕ್ ಬ್ಯೂಟಿ ಇದು ಎಲ್ಲ ನಿಮ್ಗೆ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ ಫ್ಯೂಚರ್ ಸಮೇತ. ಓಕೆ, ಬರೀ 1,80,000ಗೆ 180. ಬರೀ 180 ಸರ್. ಆಕ್ಚುಲಿ ನೀವು ಹೇಳ್ದಂಗೆ ಶಾಕಿಂಗ್ ಪ್ರೈಸ್ ಸರ್ ಇದೆಲ್ಲ. ಕರೆಂಟ್ ಶಾಕ್ ಪ್ರೈಸ್, ಶಾಕಿಂಗ್ ಇಲ್ಲ, ಕರೆಂಟ್ Current shocking ಶಾಕ್ price. ಹಾಕ್ಬೇಕು. Okay. ಆ ತರ ಆ ಪ್ರೈಸಿಂಗ್ ಕೊಡ್ತೀನಿ ಸರ್. ನೆಕ್ಸ್ಟ್ ಒಂದು ಎಲೆಕ್ಟ್ರಿಕಲ್ ಕಾರ್ ಇದೆ ನಮ್ಮ ಮುಂದೆ. ಸರ್, ಪೆಟ್ರೋಲ್ ಇಂದ ಬೇಜಾರಾಗ್ಬಿಟ್ಟಿದ್ದೀರಾ, ಡೀಸೆಲ್ ಇಂದ ಬೇಜಾರಾಗ್ಬಿಟ್ಟಿದ್ದೀರಾ, ಬೇಜಾರಾಗ್ಬೇಡಿ. ಎಲೆಕ್ಟ್ರಿಕ್ ಗಾಡಿ ಕೊಡ್ತೀನಿ. ಓಕೆ, ಯಾವ ಗಾಡಿ ಕೊಡ್ತೀನಿ ಹೇಳಿ? ಎಲೆಕ್ಟ್ರಿಕ್. ಬರೀ 10 ರೂಪಾಯಿದು ರೀಚಾರ್ಜ್ ಅಷ್ಟೇ ಸರ್ ಇದು. 10 ರೂಪೀಸ್ ಹೆಂಗೆ ರೀಚಾರ್ಜ್ ಮಾಡ್ತೀರಾ ಆ ತರ 10 ರೂಪೀಸ್ ಕರೆಂಟ್ ರೀಚಾರ್ಜ್ ಮಾಡಿ 100 ಕಿಲೋಮೀಟರ್ ಓಡಿಸಿ. 100 ಕಿಲೋಮೀಟರ್ ಸರ್ ಇದು. 100 ಕಿಲೋಮೀಟರ್ ಓಡಿಸಿ. 100 ಕಿಲೋಮೀಟರ್ 100 ಕಿಲೋಮೀಟರ್ ಓಡಿಸಿ 100%. ಸರ್ ಡೀಟೇಲ್ಸ್ ಸರ್ ಇದು. ಪ್ರೈಸ್ ಯೋಚನೆ ಮಾಡ್ಬೇಕು. ಎಲೆಕ್ಟ್ರಿಕಲ್ ಗಾಡಿ ಶಾಕ್ ಹೊಡೆದಂಗೆ ಇರ್ಬೇಕು ಸರ್ ಪ್ರೈಸ್ ಆಕ್ಚುಲಿ. ಶಾಕ್ Okay. ಅಂತ ಹೇಳ್ಬೇಕು. ಆ ಪ್ರೈಸಿಂಗ್ ಕೊಡ್ತೀನಿ. ಸರಿ ಸರ್. ಎಷ್ಟು ಹೇಳಿ? ಬರೀ 1,80,000ಗೆ 14 ಮಾಡಲ್ ಸರ್. 10 ರೂಪಾಯಿ ಕರೆಂಟ್ ರೀಚಾರ್ಜ್ ಮಾಡ್ಕೊಳ್ಬೇಕು, 100 ಕಿಲೋಮೀಟರ್ ಓಡಿಸ್ಬೇಕು. ಆ ತರ ಗಾಡಿ ಎಲ್ಲ ಫ್ಯೂಚರ್ ಸಮೇತ. ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ. ನೋ ಪೊಲ್ಯೂಷನ್, ನಥಿಂಗ್. ಸ್ವಲ್ಪ ಸೌಂಡ್ ಇಲ್ಲ. ಒಂದ್ ಆಟೋ ನಿಲ್ಸೋ ಜಾಗನಲ್ಲಿ ಗಾಡಿ ನಿಲ್ಸಬಹುದು ಆರಾಮಾಗಿ. ಟ್ರಾಫಿಕ್ ಎಲ್ಲ ಬೆಸ್ಟ್ ಸರ್ ಕಾರ್ ಇದು. ಜಬರ್ದಸ್ತ್ ಗಾಡಿ ಅಂತ ಹೇಳ್ಬಹುದು. ಸರಿ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು ಸಿಟಿ ಇದೆ ಸರ್, ಹೋಂಡಾ ಸಿಟಿ ನೋಡಿ, ಎಷ್ಟು ಲಕ್ಸುರಿಯಸ್ ಗಾಡಿ ಇದೆ. ಎಲ್ಲ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಗಾಡಿ ಸಮೇತ ಹೆಂಗಿದೆ ನೋಡಿ ಸರ್ ಗಾಡಿ. ಹೋಂಡಾ ಸಿಟಿ ನೀಟ್ ಇದೆ ಸರ್. ವೆಹಿಕಲ್ ಎಲ್ಲ ಬಾಡಿ ಲೈನ್ ಎಲ್ಲ ತುಂಬಾ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡಿ, ತೋರಿಸಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 90% ಇದೆ ಸರ್. ಆಲ್ಮೋಸ್ಟ್ 4 ಟೈರ್ ಹೊಸ ಸರ್ ಇದು. ಹೊಸ ಟೈರ್ ಸರ್ ಇದು. ಬ್ರಿಡ್ಜ್ ಸ್ಟೋನ್ ಅದನ್ನು. ಇದ್ನಲ್ಲಿ ನಿಮ್ಗೆ ಎಲ್ಲಾ ಫ್ಯೂಚರ್ ಸಮೇತ 4 ಪವರ್ ಸ್ಟೇರಿಂಗ್, AC, ಲೆದರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಸಿಗುತ್ತೆ. 3.5 ಲಕ್ಷ ಅಂತ ತಿಳ್ಕೊಂಡಿದ್ದೀರಾ ಸರ್? ಹೇಳಿ ಸರ್ ಪ್ರೈಸ್. ಬೇಡ ಬಿಡಿ ಸರ್, 70,000 ಡೈರೆಕ್ಟ್ ಡೌನ್ ಮಾಡ್ಬಿಡ್ತೀನಿ. ಅಲ್ಲಿಗೆ 280 ಕೊಡ್ಬಿಡ್ತೀನಿ. 280 ಆಯ್ತಲ್ವ ಸರ್ ನಮ್ಗೆ? 2,80,000ಗೆ ಹೋಂಡಾ ಸಿಟಿ ಕೊಡ್ತೀನಿ ಸರ್. ಹೌದಾ ಸರ್? ಸರ್ ಡೀಟೇಲ್ಸ್ ಸರ್ ಇದ್ರದ್ದು ಮಾಡಲ್. ಸರ್ 2009 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್, 60,000 ಓಡಿರೋದು ಗಾಡಿ. ಎಲ್ಲ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮುಂಡ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ 3.5 ಲಕ್ಷ ಗಾಡಿ. ಬರೀ 7,80,000ಗೆ 280 ಫೈನಲ್ ಸರ್ ಇದು. 280 ಕೊಡ್ಬಿಡ್ತೀನಿ ಬನ್ನಿ ಸರ್. ಸರ್ ಟಾಟಾ ಗಾಡಿ ಬೇಕು, ಟಾಟಾ ಗಾಡಿ ಬೇಕು ಅಂತ ಬಹಳ ಜನ ಕಮೆಂಟ್ ಮಾಡಿದ್ರು. ಸಿಂಗಲ್ ಓನರ್ 15 ಮಾಡಲ್, 15 ಮಾಡಲ್ ಸಿಂಗಲ್ ಓನರ್, ಎಲ್ಲ ಪವರ್ ಸ್ಟೇರಿಂಗ್, ಪವರ್ AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಓಕೆ, ಈ ಗಾಡಿ ಇಷ್ಟು ಜಬರ್ದಸ್ತ್ ಪ್ರೈಸ್ ನಲ್ಲಿ ಕೊಡ್ತೀನಿ. ಅಷ್ಟು ಜಬರ್ದಸ್ತ್ ಪ್ರೈಸ್ ನಲ್ಲಿ ಕೊಡ್ತೀನಿ. 15 ಮಾಡಲ್ 3,30,000ಗೆ ಸರ್. 3,13,000ಗೆ 15 ಮಾಡಲ್ ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್, 68,000 ಓಡಿರುವ ಗಾಡಿ. ಎಲ್ಲ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಈ ಗಾಡಿ ನಿಮ್ಗೆ ಇಷ್ಟು ಕ್ಲೀನ್ ಇರೋದು ಗಾಡಿ. ಬರೀ 3,30,000, 3,30,000ಗೆ ಬೋಲ್ಟ್ ಕೊಡ್ತೀನಿ ಸರ್. ಟಾಟಾ ಬೋಲ್ಟ್ 15 ಮಾಡಲ್ ಸಿಂಗಲ್ ಓನರ್ದು. ಓಕೆ ಸರ್. ಸರ್ ಇದು ಹೊಂಡೈ ವರ್ಣ 2010 ಮಾಡಲ್, ಆಟೋಮೆಟಿಕ್ ಗೇರ್ಸ್ ವೆಹಿಕಲ್ ಇದು. ಓಕೆ, ಆಟೋ ಗೇರ್ಸ್ ವೆಹಿಕಲ್. ಆಟೋಮೆಟಿಕ್ ವೆಹಿಕಲ್ ಮಾರ್ಕೆಟ್ ನಲ್ಲಿ ತುಂಬಾ ಹೆವಿ ಡಿಮ್ಯಾಂಡ್ ಇದೆ, ಹೆವಿ ಕಾಸ್ಟ್ ಹೇಳ್ತಾರೆ. ಹೌದು ಸರ್. ನಮ್ಮ ಹತ್ರ ಹೆವಿ ಡಿಮ್ಯಾಂಡ್ ಇಲ್ಲ, ಹೆವಿ ಕಾಸ್ಟ್ ಇಲ್ಲ. 2010 ಮಾಡಲ್, ಎಕ್ಸೆಕ್ ಟಾಪ್ ಅಂಡ್ ವೇರಿಯಂಟ್, ಸ್ಟ್ಯಾನ್ಲಿ ಲೆದರ್ ಸೀಟ್ಸ್ ಬರೋದು. ಬನ್ನಿ ತೋರ್ಸ್ಬಿಡಿ. ಸ್ಟ್ಯಾನ್ಲಿ ಇದು ಸೀಟ್ಸ್ 1.5 ಲಕ್ಷ ರೂಪಾಯಿದು ಇದೆ. ಎನ್ಕ್ವೈರಿ ಮಾಡ್ಕೊಳ್ಳಿ ಶೋರೂಮ್ ನಲ್ಲಿ. ಗಾಡಿ ಎಷ್ಟು ಜಬರ್ದಸ್ತ್ ಇದೆ. ಅದನ್ನು ಡೀಸೆಲ್ ಗಾಡಿ, ಮೈಲೇಜ್ ಜಬರ್ದಸ್ತ್ ಬರುತ್ತೆ, ಒಳ್ಳೆ ಬರುತ್ತೆ. 2010 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ, 71,000 ಓಡಿರೋ ಗಾಡಿ. ಈ ಗಾಡಿ ಬರೀ ನಿಮ್ಮಿಷ್ಕರಿಗೆ 2.5 ಲಕ್ಷ ಕೊಡ್ತೀನಿ ಸರ್. ವರ್ಣ ಸರ್, ಹುಂಡೈ ವರ್ಣ ಯಾರು ಕೊಡ್ತಾ ಇರೋದು ಮಾರ್ಕೆಟ್ ನಲ್ಲಿ 2.5 ಲಕ್ಷಗೆ? ಬನ್ನಿ ಸರ್, ಅಲ್ಫಾ ಕಾರ್ಸ್ಗೆ ವಸೀಂ ಕೊಡ್ತಾನೆ ಬರೀ 2.5 ಲಕ್ಷಗೆ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು ಸ್ಕೋಡಾ ಇದೆ ನಮ್ಮ ಮುಂದೆ, ಬ್ಲಾಕ್ ಕಲರ್ ಸರ್. ಇದು ಸ್ಕೋಡಾ ಲೋರಾ, ಎಷ್ಟು ಲಕ್ಸುರಿಯಸ್ ಇದೆ ನೋಡಿ ಸರ್. ಒಂದು BMW ಬೆನ್ಸ್ ತರ ಗಾಡಿ. ಮೈಲೇಜ್ ತಿಳ್ಕೊಳ್ಬಹುದು ಸರ್, ಎಷ್ಟು ಲಕ್ಸುರಿಯಸ್ ಗಾಡಿ ಇದೆ. ಕಮ್ಮಿ ಬರುತ್ತೆ ಅಂತ. ಸೀಟ್ಸ್ ಬಿಡಿ, ಸ್ಟ್ಯಾನ್ಲಿ ಲೆದರ್ ಸೀಟ್ಸ್. ಇದ್ನಲ್ಲಿ 1.5 ಲಕ್ಷ ಸೀಟ್ಸ್ ಬರುತ್ತೆ.
ಬರುತ್ತೆ. Okay. ಮೈಲೇಜ್ ಬಗ್ಗೆ ಹೇಳ್ತಾ ಇದ್ದೆ ನಿಮ್ಗೆ. ಮೈಲೇಜ್ 100% 20 ಬರುತ್ತೆ. 20 ಆರಾಮ್ ಬರ್ತಲ್ವ ಸರ್ ಲಕ್ಸುರಿಯಸ್ ಫೀಲ್ ಗಾಡಿ, ಲಕ್ಸುರಿಯಸ್ ಫೀಲ್ ಗಾಡಿ ಇದು. 20 ಬರುವ ಗಾಡಿ ಬರೀ 3 ಲಕ್ಷ ಆಗಿದೆ ಸರ್. 3 ಲ್ಯಾಕ್ ಮಾರ್ಕೆಟ್ ನಲ್ಲಿ ಸಾಧ್ಯ ಇಲ್ಲ ಸರ್ ರೌಂಡ್ ಫಿಗರ್. ರೌಂಡ್ ಫಿಗರ್ 4.5 ಲಕ್ಷದಿಂದ ಕಮ್ಮಿ ಇಲ್ಲ. ಬರೀ 3 ಲಕ್ಷ ಆಗಿ ನಾನು ಸ್ಕೋಡಾ ಲೋರಾ ಕೊಡ್ತೀನಿ ಸರ್. ಜಬರ್ದಸ್ತ್ ಇದರಲ್ಲಿ ಹೇರ್ ಬ್ಯಾಗ್, ABS, ಬ್ಯಾಕ್ ವೀಲ್, ಲೆದರ್ ಸೀಟ್, ಟಾಪ್ ಅಂಡ್ ಸರ್. ಆಟೋ ಗೇರ್ಸ್, ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್. ಇನ್ನೊಂದು ಕರೆಂಟ್ ಶಾಕಿಂಗ್ ಪ್ರೈಸ್ ನಲ್ಲಿ ಕೊಡ್ತೀನಿ. 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ರೆಡಿಗೋ. ಓಕೆ, ಏನ್ ಪ್ರೈಸ್ ಹೇಳಿ ಸರ್? ಶಾಕಿಂಗ್ ಪ್ರೈಸ್ ಇರ್ಬೇಕಿತ್ತು ಮೇ ಬಿ 3.5 ಬೇಡ ಸರ್, 2.5 ಲಕ್ಷ ಕೊಡಿ ಗಾಡಿ ತಗೊಂಡೋಗಿ. 2.5 ಒಂದ್ ಕೆಲಸ ಮಾಡಿ, ಹಾ ಸರ್ 230 ಕೊಡಿ. 230 ಸರ್. ಅದ್ನಲ್ಲಿ ನೆಗೋಷಿಯಬಲ್. 230 ತಗೊಂಡೋಗ್ಬಿಡಿ. 2,30,000ಗೆ ಡೆಟ್ಸನ್ ರೆಡಿ ಗೋ ಕೊಡ್ತೀನಿ ಸರ್. ಡೀಟೇಲ್ಸ್ ಸರ್ ಇದ್ರದ್ದು? ಸರ್ ಇದು 17 ಮಾಡಲ್ ಸಿಂಗಲ್ ಓನರ್, ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ ನಿಮ್ಗೆ. ಎಷ್ಟು ಜಬರ್ದಸ್ತ್ ಗಾಡಿ, ಪೆಟ್ರೋಲ್ ಗಾಡಿ. ಓಡಿರೋದು ಬರೀ 29,000, 29,000 ರೆಕಾರ್ಡೆಡ್ ಓಡಿರೋದು ಗಾಡಿ. 29,000 ಓಡಿರೋದು ಸಿಂಗಲ್ ಓನರ್ ವೆಹಿಕಲ್. ಬರೀ 2,30,000 ಗೆ ಕೊಡ್ತೀನಿ ಸರ್. ಬರೀ 7,30,000 ಸರ್. ಸರಿ ಸರ್, ಓಕೆ. ಮುಂದೆ ಬ್ಲಾಕ್ ಸ್ಕೋಡಾ ಇದೆ ಸರ್. ನಮ್ಗೆ ಡೀಟೇಲ್ಸ್ ಸರ್ ಇದು ಸ್ಕೋಡಾ ಸೂಪರ್ ಸನ್ ರೂಫ್ ಸಮೇತ. ಸನ್ ರೂಫ್ ತೋರಿಸಿ. ಓಕೆ, ಸನ್ ರೂಫ್ ಸಮೇತ 8 ಹೇರ್ ಬ್ಯಾಗ್. ಇದು ಸ್ಟ್ಯಾಂಡ್ಲಿ ಲೆದರ್ ಸೀಟ್ ಬೇರೆ ಸರ್. 2.5 ಲಕ್ಷ ರೂಪಾಯಿ ಸ್ಟ್ಯಾಂಡ್ಲಿ ಲೆದರ್ ಸೀಟ್ ಸರ್. ಲಕ್ಸುರಿ ಲುಕ್ ಇದೆ ಸರ್ ಇದು ಗಾಡಿ. ಲಕ್ಸುರಿಯಸ್ 8 ಹೇರ್ ಬ್ಯಾಗ್ ಸರ್. 8 ಹೇರ್ ಬ್ಯಾಗ್ಸ್. ಓಕೆ, ಹೋಲ್ಸ್ ನಲ್ಲಿ, ಪಿಲ್ಲರ್ಸ್ ನಲ್ಲಿ, ಸೀಟ್ಸ್ ನಲ್ಲಿ AC, ಸೀಟ್ಸ್ ನಲ್ಲಿ ಹಾಟ್ AC, ಸನ್ ರೂಫ್, 8 ಹೇರ್ ಬ್ಯಾಗ್. ಪ್ಯಾಸೆಂಜರ್ ಗೆ ಹೇರ್ ಬ್ಯಾಗ್, ಡ್ರೈವರ್ ಗೆ ಹೇರ್ ಬ್ಯಾಗ್, ಎಲ್ಲಾರ್ಗೆ ಹೇರ್ ಬ್ಯಾಗ್, ಎಲ್ಲ ಫುಲ್ಲಿ ಸೇಫ್ಟಿ ವೆಹಿಕಲ್. 8 ಹೇರ್ ಬ್ಯಾಗ್, ಫುಲ್ಲಿ ಲಕ್ಸುರಿಯಸ್ ಸನ್ ರೂಫ್ ವೆಹಿಕಲ್. ಬರೀ 3 ಲಕ್ಷ ಕೊಡ್ತೀನಿ ಸರ್. ಬರೀ 3 ಲಕ್ಷ. ಬರೀ 3 ಲಕ್ಷಗೆ ಸರ್. ಚಾನ್ಸ್ ಇಲ್ಲ ಮಾರ್ಕೆಟ್ ನಲ್ಲಿ. 2010 ಮಾಡಲ್ ಸನ್ ರೂಫ್ ಗಾಡಿ 3 ಲಕ್ಷ ಕೊಡ್ತೀನಿ ಸರ್ ಬರೀ. ಓಕೆ ಸರ್. ಸರ್ ವಾಲ್ಕ್ಸ್ವಾಗನ್ ವೆಂಟೋ, ಪೋಲೋ ಅಪಾಯೂರೋ. ಓಕೆ, ಇದು ಗಾಡಿ ತುಂಬಾ ಇಷ್ಟು ಎಕ್ಸಲೆಂಟ್ ಇದೆ. ಇದರಲ್ಲಿ ನಿಮ್ಗೆ ಡ್ಯುಯಲ್ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್ ಎಲ್ಲ ಚೆನ್ನಾಗಿದೆ ಸರ್. ಇದು ಜಬರ್ದಸ್ತ್ ಇದೆ ಸರ್. ಡೀಸೆಲ್ ಗಾಡಿ. ಇದನ್ನು 20+ ಮೈಲೇಜ್ ಬರುತ್ತೆ ಸರ್. 14 ಮಾಡಲ್ ಸರ್. ಓಕೆ, 14 ಮಾಡಲ್. ನೀವು ಒಂದು ಶಿಫ್ಟ್ I20 ತಗೊಳ್ಳಕ್ಕೆ ಹೋದ್ರೆ Okay. 5.5 ಲಕ್ಷ ಕೊಡಿ, 5.25 ಲಕ್ಷ ಹೇಳ್ತೀರಾ. ಹೌದು. ಇದು ಅದಕ್ಕಿಂತ ಲಕ್ಸುರಿಯಸ್ ಗಾಡಿ ವಾಲ್ಕ್ಸ್ವಾಗನ್. ಯಾವ ಸರ್ ಇದು ಪ್ರೈಸ್? ಸರ್ ಯಾರಪ್ಪ ಇವನು ಅಂತ ಕೇಳ್ಬೇಕು ಸರ್. ಆ ತರ ಪ್ರೈಸ್ ಸರ್ ಇದು ಆಕ್ಚುಲಿ 100%. 4 ಲಕ್ಷ ಬರೀ. 4 ಲಕ್ಷಗೆ ಹೈಲೈನ್ ವೆಂಟೋ ಕೊಡ್ತೀನಿ ಸರ್. 14 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ, ಟಾಪ್ 10 ಗಾಡಿ. 4 ಲಕ್ಷ ಸರ್ ಇದು. ಬರೀ 4 ಲಕ್ಷಗೆ ಸರ್. ಓಕೆ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಸಿಡಿಯಾ. ಸಿಗೋದು ಬೆಂಗಳೂರಿನಲ್ಲಿ 100 ಗಾಡಿ ಇರ್ಬೋದು. ರಿಯರ್ ಸರ್. ನಾನೇ ನೋಡಿಲ್ಲ, ತುಂಬಾ ವಿಡಿಯೋ ಮಾಡ್ತೀನಿ, ನಾನೇ ನೋಡಿ. ಕರ್ನಾಟಕನಲ್ಲಿ 100 ಗಾಡಿ ಬೇಕು. ಆಚೆಯಿಂದ ತರಿಸ್ತಾರೆ ಸರ್ ಇದು ಗಾಡಿ. ಲೈಕರ್ಸ್ ಗಳು ವುಡನ್ ಇದು ಬರೋದು ನೋಡಿ ಸರ್. ಅದಕ್ಕೆ ಇಂಟೀರಿಯರ್ ಸರ್. ಇಂಟೀರಿಯರ್ ವುಡನ್, ಹೇರ್ ಬ್ಯಾಗ್, ABS, ಸ್ಟ್ಯಾಂಡ್ಲಿ, ಲೆದರ್ ಸೀಟ್ಸ್. ಬರೀ 1.5 ಲಕ್ಷ ಲೆದರ್ ಸೀಟ್ಸ್. ಬರೀ ಇಂಟೀರಿಯರ್ ಕಾರ್ಸ್ ತಗೊಳ್ಳಲ್ಲ ಸರ್ ಇದ್ರದ್ದು. ಓಕೆ ಸರ್. ಬರೀ ಕಾರ್ ಪ್ರೈಸ್ ತಗೊಂಡಿದ್ದೀನಿ, ಇಂಟೀರಿಯರ್ ಕಾರ್ಸ್ ತಗೊಳ್ಳಲ್ಲ. ಆ ಪ್ರೈಸಿಂಗ್ ಕೊಡ್ತೀನಿ ಸರ್ ಸಿಡಿಯಾ. ಸರ್ ಹೇಳಿ ಸರ್ ಪ್ರೈಸ್ ನಾ. ಸರ್ ಇದು ಪ್ರೈಸ್ ನಿಮ್ ಇಷ್ಟರಿಗೆ ಹೋಗಿ ಸರ್. ಒಂದೇ ಬೆಲೆ ಹೇಳಿ ಸರ್. ಮಾರ್ಕೆಟ್ ನಲ್ಲಿ 3.5 ಲಕ್ಷದಿಂದ ಕಮ್ಮಿ ಇಲ್ಲ. ಫುಲ್ಲಿ ಡಿಮ್ಯಾಂಡ್ ಇದೆ ಸರ್ ಇದು ಗಾಡಿ. 2.5 ಲಕ್ಷಕ್ಕೆ ಕೊಡ್ತೀನಿ ಸರ್ ಸಿಡಿಯಾ. ಸರ್ ಹಂಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್ ಇದು. ಸರ್ ಇದು ನಿಮ್ಗೆ 7 ಮಾಡಲ್, ಪೆಟ್ರೋಲ್, ಸೆಕೆಂಡ್ ಓನರ್, ಎಲ್ಲ ಲಕ್ಸುರಿಯಸ್ ಫೀಲ್ ಗಾಡಿ. BMW ಬೆನ್ಸ್ ಲಕ್ಸುರಿಯಸ್ ಫೀಲ್ ಗಾಡಿ. ಎಲ್ಲ ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್, ವುಡನ್ ಫಿನಿಶಿಂಗ್ ಬರೋದು ಒಳಗಡೆ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ ಬರೀ ನಿಮ್ ಇಷ್ಕರಿಗೆ 2.5 ಲಕ್ಷಗೆ ಸರ್. ಬರೀ 2.5 ಸರ್. ಇಷ್ಟೊಂದು ಟಾಪ್ ಎಂಡ್ ಇರೋ ಗಾಡಿನ 100% 2.5 ಇರೋ ಗಾಡಿ ಸರ್. ಫಿಯಟ್ ಲೀನಿಯಾ ಇದು ತುಂಬಾ ಜಬರ್ದಸ್ತ್ ಇದೆ. TZ ಇಂಜಿನ್ ಇದು. ಓಕೆ, TZ ಪೆಟ್ರೋಲ್ ಇಂಜಿನ್ ಬರೋದು. TZ ಸಿಗೋದು ನಿಮ್ಗೆ ಮಾರ್ಕೆಟ್ ನಲ್ಲಿ ತುಂಬಾ ಕಮ್ಮಿ. ತುಂಬಾ ರೇರ್ ಚಾನ್ಸಸ್ ಇದು TZ ಸಿಗೋದು. ಹೌದು ಸರ್. ಹಾಗೆ ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು. ಸರ್ ಇದು ಡೀಟೇಲ್ಸ್ ಬಂದು 2014 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್. ಓಕೆ, ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್, ಬಕೆಟ್ ಸೀಟ್ಸ್ ಬರೋದು ಸರ್. ಇದಕ್ಕೆ ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್. ತೋರಿಸಿ ಗಾಡಿ ಸ್ವಲ್ಪ. ಓಕೆ ಸರ್. ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿದೆ ಸರ್ ಇದು. ಸರ್ ಹಾಗೆ ಪ್ರೈಸ್ ಸರ್ ಇದ್ರದ್ದು. ಸರ್ ಬರೀ ಇದು ಇಂಜಿನ್ ಕೇಳಕ್ಕೆ ಹೋದ್ರೆ 2,20,000 ಹೇಳ್ಬಿಡ್ತಾರೆ. ಸರ್ ಇದು ಇಂಜಿನ್ TZ ಇಂಜಿನ್ 2,20,000 ಹೇಳ್ಬಿಡ್ತಾರೆ. ಸ್ಪೋರ್ಟ್ಸ್ ಇಂಜಿನ್ ಬರೋದು ಇದಕ್ಕೆ. ಇದರಲ್ಲಿ ಫೀಚರ್ಸ್ ಪೂರ್ತಿ ಟಾಪ್ ಎಂಡ್ ಬರೋದು. ಬಕೆಟ್ಸ್, ಲೆದರ್ ಸೀಟ್ಸ್, ಸ್ಟ್ಯಾಂಡ್ಲಿ ಲೆದರ್ ಸೀಟ್ ಬರುತ್ತೆ. ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮುಂದ್ಕೊಂಡ್ರು ಇದ ಫ್ಯೂಚರ್ ಮಿಸ್ ಆಗಲ್ಲ. TZ ಅಂದ್ರೆ ಬೇರೆ ಪ್ರಕಾರ ಗಾಡಿ. ಇದು ಗಾಡಿ 2010 ಮಾಡಲ್ದು.
ಯೋಚನೆ ಮಾಡ್ಕೊಂಡಿರ್ಬೇಕು ಸರ್. ಆ ಪ್ರೈಸಿಂಗ್ ಕೊಡ್ತೀನಿ ಸರ್ ಅದು ಹೇಳ್ಬಿಡಿ ಸರ್, ಕಾಯ್ತಾ ಇರ್ತಾರೆ ಈಗ ಎಷ್ಟೋ ಜನ. ಸರ್ 3.5 ಲಕ್ಷದಿಂದ ಎಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ, ಕಮ್ಮಿ ಇಲ್ಲ. ಓಕೆ 1,20,000 ಡ್ರಾಪ್ ಮಾಡಿ 230 ಕೊಡ್ತೀನಿ. ಬರೀ 230 ಅಲ್ಲ ಸರ್ ಇದು, ಬರೀ 230 ಕೊಡ್ತೀನಿ ಸರ್. ಇಷ್ಟು ಟಾಪ್ ಎಂಡ್ ಸರ್ ಇದು, ಇಷ್ಟು ಟಾಪ್ ಎಂಡ್ ಗಾಡಿ TZ ಇಂಜಿನ್ 230 ಕೊಡ್ತೀನಿ ಸರ್. ಸರಿ ಸರ್. ಸರ್ ಇದು ಹೋಂಡಾ ಜಾಜ್ ನಿಮ್ಗೆ 2016 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ. 4 ಪೌಂಡ್ ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಈ ಗಾಡಿ ಬರೀ ನಿಮ್ಗೆ 5.5 ಲಕ್ಷ ಕೊಡ್ಬಿಡ್ತೀನಿ. ಬರೀ 5.5 ಸರ್ ಇದು, ಬರೀ 5.5ಗೆ 16 ಮಾಡಲ್ ಕೊಡ್ತೀನಿ ಸರ್. ಇದು ಒನ್ ಆಫ್ ಬ್ಯೂಟಿ, ವೈಟ್ ಕಲರ್, ಇಷ್ಟು ಎಕ್ಸಲೆಂಟ್, ಇಷ್ಟು ಜಬರ್ದಸ್ತ್ ಇದೆ ಗಾಡಿ. ವೈಟ್ ಬ್ಯೂಟಿ ಅಂತ ಹೇಳ್ಬೇಕು. ಇದು ಟಾಪ್ ಅಂಡ್ SX ಇದು. ಮ್ಯಾಗ್ವಿಲ್ಸ್, ಲೆದರ್ ಸೀಟ್, ಡಿಫೋಕಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಎಲ್ಲ ಫ್ಯೂಚರ್ ಸಮೇತ. ಇದರಲ್ಲಿ ಸ್ಟ್ಯಾನ್ಲಿ ಲೆದರ್ ಸೀಟ್ ಬರುತ್ತೆ. ಒಳಗಡೆ ತೋರ್ಬಿ ಇಂಟೀರಿಯರ್ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಅಷ್ಟು ಜಬರ್ದಸ್ತ್ ಇರುವ ಗಾಡಿ. ಬರೀ ನಿಮಿಷ್ಕರಿಗೆ SX ವೇರಿಯಂಟ್ ಎಷ್ಟ್ಗೆ ಹೇಳಿ ಸರ್? 4,25,000ಗೆ, 4,25,000ಗೆ. ಮಾರ್ಕೆಟ್ ನಲ್ಲಿ 5 ಲಕ್ಷದಿಂದ ಕಮ್ಮಿ ಇಲ್ಲ. 4,25,000 ಕೊಡ್ತೀನಿ ಸರ್. ಓಕೆ ಸರ್. ಸರ್ ಇನ್ನೊಂದು ಲೇಟೆಸ್ಟ್ ಮುಂದೆ ತೋರಿಸಿ ಸರ್. ಸರ್ ಹೇಳಿ ಸರ್. ಫೇಸ್ ತೋರಿಸಿ ಮುಂದೆದು. ಅದು ನ್ಯೂ ಶೇಪ್ ಇದು, ಹೊಸ ಶೇಪ್ ಇದು. ಅದಕ್ಕಿಂತ ಫ್ಲೂಯಿಡಿಗಿಂತ ಹೊಸ ಶೇಪ್ ಇದು. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದು. ಶೇಪ್ ತುಂಬಾ ಜನ ಲೈಕ್ ಮಾಡ್ತಾರೆ. ಇದು ಗಾಡಿ ಇದರಲ್ಲಿ ನಮ್ಗೆ 4 ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಮಾರ್ಕೆಟ್ ನಲ್ಲಿ ಇದು ಗಾಡಿ 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 15 ಮಾಡಲ್ ಸಿಂಗಲ್ ಓನರ್ ಗಾಡಿ, 70,000 ಓಡಿರೋದು ಗಾಡಿ ಇದು. ಈ ಗಾಡಿ ಬರೀ ನಿಮಿಷ್ಕರಿಗೆ 5,70,000, 5,75,000ಗೆ ಒನ್ ಆಫ್ ಫ್ಲೂಯಿಡ್ ನ್ಯೂ ಶೇಪ್ 15 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಸರಿ ಸರ್. ಓಕೆ. ಅಮೇಜ್ ಇದು, ಹೋಂಡಾ ಅಮೇಜ್ ಇದು ಡೀಸೆಲ್ ಗಾಡಿ. 20+ ಮೈಲೇಜ್ ಬರುತ್ತೆ ಸರ್. ಮಾಡಲ್ ಬಂದು 2018 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಗಾಡಿನಲ್ಲಿ ನಿಮ್ಗೆ 4 ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಈ ಗಾಡಿ ನಿಮಿಷ್ಕರಿಗೆ 18 ಮಾಡಲ್. ಯಾವ ಮಾಡಲ್ ಇಲ್ಲಿ? 18 ಮಾಡಲ್. ಬರೀ ನಿಮಿಷ್ಕರಿಗೆ 475 ಕೊಡ್ಬಿಡ್ತೀನಿ ಸರ್. 4,75,000ಗೆ. ಸರ್ ಇದು ಆಫ್ಟರ್ ಮಾರ್ಕೆಟ್ ಸರ್, ಮ್ಯಾಗ್ವಿಲ್ 100% ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಟೈಲ್ಸ್ ಬರೀ 1 ಲಕ್ಷ ರೂಪಾಯಿ ಇದೆ ಸರ್ ಅದ್ನಲ್ಲಿ. ಓಕೆ ಸರ್. ಓಕೆ. ಡೆಟ್ಸನ್ ರೆಡಿ ಹೋಗಿದೆ ನಮ್ಮ ಮುಂದೆ ಸರ್. ಡೆಟ್ಸನ್ ರೆಡಿ ಗೋ ಇದು 6 ಸೀಟರ್ ವೆಹಿಕಲ್ ಸರ್. ಮುಂದೆ ತೋರಿಸಿ. 7 ಜನ ಕುತ್ಕೊಳ್ಬಹುದು. ಇಲ್ಲಿ 1 ಜನ, 3 ಜನ ಇಲ್ಲಿ, 3 ಜನ ಹಿಂದೆ. 6 ಸೀಟರ್ ವೆಹಿಕಲ್ ಇದು. ಡೆಟ್ಸನ್ ರೆಡಿ ಗೋ T ಇದು. ಓಕೆ. ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ವೈಟ್ ಕಲರ್ ಗಾಡಿ, ಸಿಂಗಲ್ ಓನರ್ ಗಾಡಿ ಇದು. ಇದೂನು ನಿಮಿಷ್ಕರಿಗೆ ಹೋಗಿದೆ ಡೈರೆಕ್ಟ್ ಬಂಪರ್ ಶಾಟ್. 2.5 ಲಕ್ಷ ಕೊಡ್ತೀನಿ ಸರ್. 16 ಮಾಡಲ್ ಸೆಕೆಂಡ್ ಓನರ್, ಸಾರಿ ಸೆಕೆಂಡ್ ಓನರ್ ಇದು. 2.5 ಲಕ್ಷ ಕೊಡ್ತೀನಿ ಸರ್. ಓಕೆ ಸರ್. ಸಿಯಾಜ್ ZXi ಟಾಪ್ ಎಂಡ್ ವೇರಿಯಂಟ್ ಇದು. ZXi ಅಂದ್ರೆ ಟಾಪ್ ಎಂಡ್ ವೇರಿಯಂಟ್. ಎಲ್ಲ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫೋಕಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಆಟೋಮೆಟಿಕ್ ವೆಹಿಕಲ್ಸ್, ಆಟೋ ಗೇರ್ಸ್ ವೆಹಿಕಲ್ಸ್ ಇದು. ಆಟೋ ಗೇರ್ಸ್ ವೆಹಿಕಲ್ ಇದು ನಿಮ್ಗೆ ಬರೀ ನಿಮಿಷ್ಕರಿಗೆ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ ಸರ್. ಡೈರೆಕ್ಟ್ ಹೋಗಿ ಸರ್ 5.5 ಲಕ್ಷಗೆ 15 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಸರ್. ಸರ್ ಇದು 2012 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್. ಸಾರಿ 13 ಮಾಡಲ್, 12 ಅಲ್ಲ 13 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ. ಸೀಟ್ಸ್ ನೋಡಿ, ಹೊಸ ಇಂಟೀರಿಯರ್ ಇದೆ ಗಾಡಿನಲ್ಲಿ. ವೈಟ್ ಕಲರ್ ಗಾಡಿ, ತುಂಬಾ ಜಬರ್ದಸ್ತ್ ಇದೆ. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಇದು ಗಾಡಿ. ಬರೀ ನಿಮಿಷ್ಕರಿಗೆ 13 ಮಾಡಲ್ ಗಾಡಿ. ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ. 2.5 ಲಕ್ಷ ಕೊಡ್ತೀನಿ ಸರ್. ಬರೀ 2.5 ಸರ್. ಬರೀ 2.5. ಇನ್ನೊಂದು ಲಕ್ಸುರಿಯಸ್ ಗಾಡಿ ತೋರಿಸ್ತೀನಿ ಬನ್ನಿ ಸರ್. ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫೋಕಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಫ್ಯೂಚರ್ಸ್ ಸಮೇತ ಬರುತ್ತೆ. ಇದೂನು ಬರೀ 7,20,000ಗೆ ಹೇರ್ ಬ್ಯಾಗ್ ಗಾಡಿ ಕೊಡ್ತೀನಿ ಸರ್. ಡೀಟೇಲ್ಸ್ ಸರ್. ಡೀಟೇಲ್ 2009 ಮಾಡಲ್, ಸೆಕೆಂಡ್ ಓನರ್, ಜಾಜ್ ಪೆಟ್ರೋಲ್ ವೇರಿಯಂಟ್. 78,000 ಓಡಿದೆ. ತುಂಬಾ ಹೋಂಡಾ ಸಿಟಿ ಇಂಜಿನ್ ಬರೋದು ಇದ್ರ ಒಳಗಡೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಬರೀ ಈ ಗಾಡಿ ನಿಮ್ಗೆ 220ಗೆ ಕೊಡ್ತೀನಿ. 225 ಸರ್ ಇದು. ಬನ್ನಿ. ಆಲ್ಟೋ 800 ನ್ಯೂ ಶೇಪ್ ಇದು. ಮೇನ್ ಡೂಕ್ ಇದು. ಓಕೆ. ಇದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ 2014 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. 64,000 ಓಡಿರೋದು ಗಾಡಿ. ಎಲ್ಲ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಬರೀ 2,60,000ಗೆ ಸರ್. ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ. 7,60,000 ಕೊಡ್ತೀನಿ ಸರ್. ಸರ್ ಇದು ಲೀನಿಯಾ, ಇದು ಫಿಯಟ್ ಲೀನಿಯಾ ಬ್ಲಾಕ್ ಕಲರ್ ಗಾಡಿ. ಪಳ್ 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 ಅಂತ ಹೊಡಿತಾ ಇದೆ ನೋಡಿ, ಪಳ್ 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 ಅಂತ. ಇಷ್ಟು ಜಬರ್ದಸ್ತ್ ಗಾಡಿ. ನಿಮಿಷ್ಕರಿಗೆ 2014 ಮಾಡಲ್, ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್ ವೆಹಿಕಲ್. ಎಲ್ಲ 4 ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಇದರಲ್ಲಿ. ಈ ಗಾಡಿ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಗಾಡಿ ಒಳಗಡೆ. ಸರ್ ಇದು ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಬರೀ ಈ ಗಾಡಿ ನಿಮಿಷ್ಕರಿಗೆ 3.5 ಲಕ್ಷ ಕೊಡ್ಬಿಡ್ತೀವಿ ಸರ್. 14 ಮಾಡಲ್ 3,50,000 ಕೊಡ್ಬಿಡ್ತೀವಿ ಸರ್. ಸರಿ ಸರ್. ಓಕೆ. 2009 ಮಾಡಲ್ ಎರಾ
ಎರಾ ಅಂತ ಇದ್ದೀರಾ, ಮ್ಯಾಗ್ನಾ ಅಂತ ಇದ್ದೀರಾ, ಹಾ ಹಾ ಸ್ಪೋರ್ಟ್ಸ್ ಅಂತ ಇದ್ದೀರಾ, ಇಲ್ಲ ಸರ್ ಆಸ್ಟಾ ಟಾಪ್ ಎಂಡ್ ಇದು. ಆಸ್ಟಾ ಟಾಪ್ ಎಂಡ್ ಇದ್ನಲ್ಲಿ ನಿಮ್ಗೆ ಎಲ್ಲ ಪೂರ್ತಿ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫೋಕಸ್, ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ Top end ಅಂದ್ರೆ full feature ಬರುತ್ತೆ sir ಇದು. ಫುಲ್ಲಿ ಫ್ಯೂಚರ್ ಸಮೇತ. ಈ ಗಾಡಿ ಮಾರ್ಕೆಟ್ ನಲ್ಲಿ 3,20,000 ಇದೆ. ಹೌದು. ಬೇಡ ಬಿಡಿ, 2,60,000 ಬರೀ 2,60,000 ಗೆ ಪೆಟ್ರೋಲ್ ವೇರಿಯಂಟ್ 74,000 ಓಡಿರುವ ಗಾಡಿ ಕೊಡ್ತೀನಿ. ಬನ್ನಿ ಸರ್, ಇನ್ನೊಂದ್ ಗಾಡಿ ಕೊಡ್ತೀನಿ. ಹೇಳಿ sir. ಮಾರ್ಕೆಟ್ ನಲ್ಲಿ ನಿಮ್ಗೆ 7.5 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 6 ಲಕ್ಷ ಕೊಡ್ತೀನಿ ಸರ್. Sir, details 6 lakhs 2016 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, Okay. 46,000 ಓಡಿರೋದು ಗಾಡಿ ಇದು. ನಿಮಿಷ್ಕರಿಗೆ ಎಲ್ಲ ನಿಮ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಮ್ಯಾಗ್ವಿಲ್ಸ್ ಬರಲ್ಲ, ಲೆದರ್ ಸೀಟ್, ಡಿಫೋಕಸ್ ಎಲ್ಲ ಬರುತ್ತೆ. Okay. ಈ ಗಾಡಿ ಬರೀ 6 ಲಕ್ಷ ಕೊಡ್ತೀನಿ ಸರ್. ಬರೀ 6 ಸರ್. ಸರ್ ಈಕೋ ಸ್ಪೋರ್ಟ್ಸ್, ಫೋರ್ಡ್ ಈಕೋ ಸ್ಪೋರ್ಟ್ಸ್ 2014 ಮಾಡಲ್, ಸಾರಿ ಸೆಕೆಂಡ್ ಓನರ್, ಡೀಸೆಲ್ ಗಾಡಿ, 20+ ಮೈಲೇಜ್ ಬರುತ್ತೆ ಸರ್. ಸರ್ ಡೀಸೆಲ್ ಅಲ್ವಾ? ಮೈಲೇಜ್ ಬರುವ ಗಾಡಿ 160 ಸ್ಪೀಡ್ ನಲ್ಲಿ ಸ್ವಲ್ಪ ಶೇಕ್ ಆಗಲ್ಲ, ವೈಬ್ರೇಷನ್ ಆಗಲ್ಲ. ತುಂಬಾ ಲಕ್ಸುರಿಯಸ್ ಗಾಡಿ ಅಂತ ಫೋರ್ಡ್ ನಲ್ಲಿ. ಸೇಫ್ಟಿಗೆ ಬೆಸ್ಟ್ ವೆಹಿಕಲ್ ಅನ್ಬೋದು sir. ಸೇಫ್ಟಿಗೆ, ಹೈವೇಗೆ ತುಂಬಾ ಜಬರ್ದಸ್ತ್ ವೆಹಿಕಲ್ ಇದು. ಇದು ಗಾಡಿ ಬರೀ ನಿಮಿಷ್ಕರಿಗೆ 14 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ, 25 ಮಾಡುವ ಗಾಡಿ ಬರೀ 4,30,000 ಕೊಡ್ತೀನಿ ಸರ್. ಸರಿ ಸರ್, ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು ಬೆನ್ಸ್ ಓಕೆ ಸರ್, ಮರ್ಸಿಡೀಸ್ ಬೆನ್ಸ್ 2013 ಮಾಡಲ್, ಸಿಂಗಲ್ ಓನರ್, 72,000 ಶೋರೂಮ್ ಇಂದ ರೆಕಾರ್ಡ್ ಓಡಿದೆ. ಯೋಚನೆ ಮಾಡ್ತಾ ಇರ್ಬೋದು, ಏನಾದ್ರು ಸಾರ್ ಹೇಳ್ತಾ ಇರ್ಬೋದು 10.5 ಲಕ್ಷ, ಸಾರಿ 16 ಲಕ್ಷ ಅಂತ. ಡೈರೆಕ್ಟ್ 10.5 ಲಕ್ಷ ಕೊಡ್ತೀನಿ ಸರ್. ಕರ್ನಾಟಕ ಗಾಡಿ ಇದು. 10.5 ಲಕ್ಷಗೆ 10,50,000 ಗೆ 14 ಲಕ್ಷ ಗಾಡಿ. ತುಂಬಾ ಜಬರ್ದಸ್ತ್ ಎಕ್ಸಲೆಂಟ್ ಶೋರೂಮ್ ರೆಕಾರ್ಡೆಡ್ ಗಾಡಿ. ಇದ್ನಲ್ಲಿ ನಿಮ್ಗೆ 14 ಏರ್ ಬ್ಯಾಗ್ ಬರುತ್ತೆ, ಪೆನಾರೋಮಿಕ್ ಸನ್ರೂಫ್ ಬರುತ್ತೆ, ಡ್ಯುಯಲ್ ಸನ್ರೂಫ್. ಅದು ಬಿಡಿ, ಡ್ಯುಯಲ್ ಪ್ಯಾಸೆಂಜರ್ ಗೇನು ಸನ್ರೂಫ್, ಡ್ರೈವರ್ ಗೇನು ಸನ್ರೂಫ್, ಎಲ್ಲರಿಗೆ ಸನ್ರೂಫ್ ಬರುತ್ತೆ. ತುಂಬಾ ಎಕ್ಸಲೆಂಟ್ ಗಾಡಿ, ಅದನ್ನು ವೈಟ್ ಕಲರ್, ಮಿಲ್ಕಿ ವೈಟ್ ಕಲರ್. ತುಂಬಾ ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಗಾಡಿ ಇದು. ಓಕೆ ಬರೀ 10.5 ಲಕ್ಷ ಕೊಡ್ತೀವಿ ಸರ್. ಸರಿ ಸರ್, ಓಕೆ. ಎಂಜಾಯ್ 2013 ಮಾಡಲ್, ಡೀಸೆಲ್ ಗಾಡಿ, 7 ಸೀಟರ್ ವೆಹಿಕಲ್, ಟಾಪ್ ಎಂಡ್ LT ಇದು. ಇದ್ನಲ್ಲಿ ನೀವು ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್, ನಿಮ್ಗೆ 7 ಸೀಟರ್ ವೆಹಿಕಲ್ ಎಲ್ಲ ಬಕೆಟ್ ಸೀಟ್ಸ್ ಬರೋದು, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ದೊಡ್ಡ ಫ್ಯಾಮಿಲಿ. 13 ಮಾಡಲ್ 4.5 ಲಕ್ಷ ಅಂತ ತಿಳ್ಕೊಂಡಿದ್ದೀರಾ? Sir, ಹೇಳಿ sir. 3.5 ಲಕ್ಷಗೆ ಡೀಸೆಲ್ ಗಾಡಿ, ಸೆಕೆಂಡ್ ಓನರ್, 7 ಸೀಟರ್ ಗಾಡಿ ಕೊಡ್ತೀನಿ ಸರ್. ಬನ್ನಿ ಸರ್, ನ್ಯೂ ಶೇಪ್ ಗಾಡಿ ಕೊಡ್ತೀನಿ ನಿಮ್ಗೆ. ಶಿಫ್ಟ್ ಸಿಗಲ್ಲ, ಆ ಪ್ರೈಸ್ಗೆ ಕೊಡ್ತೀನಿ. ಹೇಳಿ ಸರ್ ಡೀಟೇಲ್ಸ್. 2019 ಮಾಡಲ್ ಟ್ರೈಬರ್, 2019 ಗಾಡಿ, ಟ್ರೈಬರ್ ಎಲ್ಲ ನಿಮ್ಗೆ 7 ಸೀಟರ್ ವೆಹಿಕಲ್ ಸರ್. ಓಕೆ ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್ ಇದು. ನಿಮ್ಗೆ ಸರ್ ಮೇಲೆ ಕ್ಯಾರಿಯರ್ ಎಲ್ಲ ಇದೆ ನಮ್ಗೆ. ಎಲ್ಲ ಇದೆ. ಶಿಫ್ಟ್ ಸಿಗಲ್ಲ ಆ ಪ್ರೈಸ್ ಗೆ. ಇದ್ನಲ್ಲಿ ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್, ಎಲ್ಲ ಪೌಂಡ್, ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. Okay. ಈ ಗಾಡಿ ಬರೀ 5,75,000. ಮಾರ್ಕೆಟ್ ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ, 5,75,000ಗೆ ನಾನು ಕೊಡ್ತೀನಿ ಸರ್. ಸರಿ ಸರ್, ಓಕೆ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್, ಅದು ಡೀಸೆಲ್ ಗಾಡಿ ತೋರಿಸಿದೆ, ಇವಾಗ ಚಾಕ್ಲೇಟ್ ಕಲರ್ 575 ಗೆ ಕೊಡ್ಬಿಡ್ತೀನಿ. ಸಾರಿ 575 ಬೇಡ, ಹೋಗಿ ಸರ್. ಹಾ, sir. 16 ಮಾಡಲ್ ಅಲ್ಲ, 525 ಗೆ ಕೊಡ್ತೀನಿ, ಹೋಗಿ. 525 ಸರ್. ಹಾಗೆ 5,25,000ಗೆ ಇದು 2016 ಮಾಡಲ್, 16 ಮಾಡಲ್. ಮಾರ್ಕೆಟ್ ನಲ್ಲಿ ಸಾಧ್ಯ ಇಲ್ಲ ಸಿಗೋದು ನಿಮ್ಗೆ. ಇದ್ನಲ್ಲಿ ಪೌಂಡ್, ಪೋಸ್ಟರಿಂಗ್, AC, ಹೇರ್ ಬ್ಯಾಗ್ ಎಲ್ಲ ಸಿಗುತ್ತೆ ಸರ್. ಓನರ್ ಸರ್ ಇದು? ಓನರ್ ಸೆಕೆಂಡ್ ಓನರ್ ಸರ್. 5,25,000 ಕೊಡ್ತೀನಿ ಸರ್. ಸರಿ ಸರ್. ಫಿಯಟ್ ಲೀನಿಯಾ 2009 ಮಾಡಲ್ ಇದು, 2009 ಮಾಡಲ್ ಇದು. ಈ ಗಾಡಿ ನಿಮ್ಗೆ ಇದ್ನಲ್ಲಿ ನಿಮ್ಗೆ ಪೌಂಡ್, ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಪೆಟ್ರೋಲ್ ಗಾಡಿ. ಪ್ರೈಸ್ ಶಾಕಿಂಗ್ ಪ್ರೈಸ್ ಗೆ ಕೊಡ್ತೀನಿ ಸರ್. ಹೇಳಿ ಸರ್. 1,80,000 ಕೊಡ್ಬಿಡ್ತೀನಿ ಸರ್. 1,80,000 ಗೆ ಸಾಧ್ಯ ಇಲ್ಲ ಸರ್ ಸಿಡಾನ್ ಗಾಡಿ ಕೊಡೋದು. ಸರ್ ಡೀಸೆಲ್ ಅಲ್ವಾ? ಪೆಟ್ರೋಲ್ ಸರ್. ಪೆಟ್ರೋಲ್ ಸರ್. ಸರ್ ಇದು ಮೈಲೇಜ್ ಎಷ್ಟು ಬರ್ತದೆ ಸರ್ ಇದು? ಆರಾಮಾಗಿ 15-16 ಬರುತ್ತೆ ಸರ್. ಸರಿ ಸರ್. ಬನ್ನಿ ಸರ್, ನಿಮ್ಗೆ 20 ಬರುವ ಗಾಡಿ, 7 ಸೀಟರ್ ಗಾಡಿ ಕೊಡ್ತೀನಿ. ಲಾಡ್ಜಿ ಇಟ್ಟಿಗೆ 5 ಮುಂದೆ ಬೆಸ್ಟ್ ಗಾಡಿ. ಯಾಕಂದ್ರೆ ಅಷ್ಟು ಲಕ್ಸುರಿಯಸ್ ಇರುತ್ತೆ, ಕಮ್ಮಿ ಮೇಂಟೆನೆನ್ಸ್, 7 ಸೀಟರ್ ವೆಹಿಕಲ್. ಇಟ್ಟಿಗೆ ನಿಮ್ಗೆ 7 lakhs ಹೇಳ್ತಾರ ಸರ್ ಮಾರ್ಕೆಟ್ ನಲ್ಲಿ. ನಾನು ಬರೀ 16 ಮಾಡಲ್ ಗಾಡಿ 5,25,000 ಕೊಡ್ಬಿಡ್ತೀನಿ ಸರ್. 5,25,000 ಗೆ 20 ಬರುವ ಮೈಲೇಜ್. 20 ಸರ್, ಚಿಕ್ಕ ಗಾಡಿ 20 ಮೈಲೇಜ್ ಬರಲ್ಲ. ಇದು 7 ಸೀಟರ್ 20 ಮೈಲೇಜ್ ಬರುತ್ತೆ. ಆಮೇಲೆ 7 ಸೀಟರ್ ವೆಹಿಕಲ್ ಇದು. ಲಾಡ್ಜಿ ಇದ್ನಲ್ಲಿ ನಿಮ್ಗೆ ಪೌಂಡ್, ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಎಲ್ಲ ಪೂರ್ತಿ ಫೀಚರ್ಸ್ ಸಮೇತ 5,25,000 ಕೊಡ್ತೀನಿ ಸರ್. ಸರಿ ಸರ್, ಓಕೆ.